ನಮಸ್ತೆ ವೀಕ್ಷಕರೇ, ನಾನು ನಿಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವೀಡಿಯೋಗಳನ್ನ ನೋಡಿ ಸುಮ್ಮನಾಗಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆಯೇ ಒಂದು ಲೈಕ್ ಕೂಡ ಕೊಡ್ರಿ. ಏನಂದರೆ ನನಗೆ ತುಂಬ ಕಷ್ಟದಲ್ಲಿ ಇದ್ದೀನಿ. ನನಗೆ ವೀಡಿಯೋ ಮಾಡೋಕ್ಕೂ ತುಂಬಾ ಕಷ್ಟ. ಅಂಥದ್ರಾಗೂ ಏನಾದರೂ ಒಂದು ಮಾಡೋಣ ಅಂತಂದೇಳಿ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು. ಏನು ಚಕ್ಕ ಬಟ್ಟೆ ಬಗ್ಗೆ ಬಂದುಬಿಟ್ಟೆ, ಎಲ್ಲ ಮನೆಯೆಲ್ಲ ತೊಳೆದಾತೆ. ಯುಗಾದಿ ಹಬ್ಬಕ್ಕೆ ಎಲ್ಲ ಪ್ಲಸ್ ಎಲ್ಲ ಒಯ್ದು ಅಲ್ಲೇನೆ ಬೆಡ್ಶೀಟು ಚಾಪೆ ಎಲ್ಲ ತಂದಿದ್ದೀಯ. ಒಂದು ರಸೊಂದು ಬಟ್ಟೆ ತಂದುಬಿಟ್ಟಿದೆಯಾ. ಹಬ್ಬದೆಲ್ಲ ಆಗಿರಂಗೆ ಕಾಣುತ್ತೆ ಇವತ್ತು ಮುಂಚೆನೆ. ಉಂಕನ್ಗಿಜ್ಜಕ್ಕ ಆ ಮನೆ ತೆಗೆ ಬಟ್ಟೆನೇ ತೊಳೆದ್ರೂ ಸಮಾಧಾನ ಅನ್ಸೋದಿಲ್ಲ. ಹಿಂಗೆ ಅರಿಯ ನೀರಾಗೆ ತೊಳೆದ್ಬಿಟ್ರೆ ಬಟ್ಟೆ ಚೆನ್ನಾಗಿರ್ತವೆ. ಬೆಡ್ಶೀಟು ಎಲ್ಲ ಅಷ್ಟೇ ಎಷ್ಟು ಚೆನ್ನಾಗಿ ಬೆಳ್ಳಗಾಗ್ತವೆ. ಮನೆ ತೆಗೆ ಅದೆಷ್ಟೇ ನೀರಿಟ್ಕೊಂಡು ಹೋಗಿದ್ರೂ ಹಿಂಗೆ ಹಳ್ಳಕೊಳ್ಳದಾಗೆ ಒಕ್ಕಂಬಂದಂಗೆ ಆಗಲ್ಲ. ನೀರು ಎಷ್ಟು ಹಿಡಿದು ಹೋಗಿದ್ರೂ ಅಷ್ಟು ಬಟ್ಟೆ ಹೆಚ್ಕಟ್ಟದಂಗೆ ಅನ್ಸಲ್ಲ. ಹಿಂಗೆ ಹಳ್ಳಕ್ಕೆ ಬಂದು ಬಟ್ಟೆ ಹೋಗೋದು ಬಿಟ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಅನ್ಸೋದು. ಆಗೈತೆ ಮನೆ ಎಲ್ಲ ತೊಳೆದಿದ್ದೀವಿ. ಕೂಲನ್ನು ಕರ್ಕೊಂಡು ತೊಳೆದು ಅಮ್ಮ ಮನೆ ಬಳಿಯಕ್ಕೆ ಬರೋದೇ ಇಲ್ಲ. ಹಂಗೇ ನಾವಿನ್ನೂ ಒಂದು 15 ದಿವಸ ತಿಂಗಳು ಮುಂಚೆಲೇ ಕೇಳ್ಕೊಂಡು ಬರ್ರಿ ಅಂತಂದೇಳಿ, ಹಿಂಗೆ ಹಬ್ಬ ಎಷ್ಟು ದಿವಸ ಒಂದು 15 ದಿವಸ ಐತೆ ಅನ್ಬೇಕಾರೆ ಬಾರಪ್ಪ ಅಂತಂದೇಳಿ ಯಾರಿಗಾನ ದುಡ್ಡು ಕೊಟ್ಕೊಂಡು ಬಿಟ್ಕೊಂಡಿದ್ವಿ. ಹಂಗಾಗಿ ಬಂದು ಎಲ್ಲನ ಬಳ್ದ್ಕೊಟ್ಟು ಹೋದ್ರು. ಮತ್ತು ನಿಂದು ಆಗಿಲ್ವೇ? ಮತ್ತು ನಿಂದು ಆಗಿರಂಗೆ ಕಾಣುತ್ತೆ. ನೀನು ಬಟ್ಟೆ ಎಲ್ಲ ಮಸ್ತ್ ತಂದಿದ್ಯಾ. ಹುಡುಗರನ್ನು ಬೇರೆ ಕರ್ಕೊಂಬಂದಿದ್ಯಾ. ಮನೆ ತೆಗೆ ಬಿಟ್ಟು ಬರೋಕ್ಕಿಲ್ವೇ ನೀನು? ನಿಮ್ಮ ಅತ್ತಿತ್ತಲ್ಲ ಉಂಡ್ಕೊಂಡು ಆಡ್ಕೊಂಡು ಇರೋರು ಇಬ್ಬರನ್ನೂ ಕರ್ಕೊಂಬಂದಿದ್ಯಾ ಹುಡುಗರನ್ನ ಈ ಬಿಸಿಲಾಗಿ. ಜಯಕ ಬಟ್ಟೆನೇ ತೊಳೆಯುತ್ತಾ ಮಾತಾಡು. ಬಟ್ಟೆ ಜಲ್ದಾಗಲ್ಲ. ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಲೇಟಾಗಿಬಿಡುತ್ತೆ. ಫಸ್ಟು ದೊಡ್ಡವೆಲ್ಲ ದಪ್ಪ ನಾವು ಆರಂತವ ಜಲ್ದಿ ಒಗ್ದಾಕು ಆರ್ಕೆಂಬ್ರಿ ಬಟ್ಟೆಗಳು. ಇಲ್ಲಾಂದರೆ ಎಲ್ಲ ನೀರು ಬಸ್ಕೊಂಡು ಸ್ವಲ್ಪ ಹಂಗೆ ಗುರುಗಾದರೆ ಒತ್ಕೊಂಡು ಹೋಗೋದು. ಇಲ್ಲೇ ಪಟ್ಟೆ ಸೀರೆ ಎಲ್ಲ ನೋಯ್ತೈತಿ. ಇಲ್ಲಿಂದ ಊರಕ್ಕೆ ಒತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಜಲ್ದಿ ತೊಳ್ದಾಕು. ಇಲ್ಲಾಂದರೆ ಓಸು ಒತ್ಕೊಂಡು ಹೋಗೋಕ್ಕಾಗಲ್ಲ ನೋಡು ನೆಂದಿರೋ ಬಟ್ಟೆನೇ. ಅಲ್ಲ ನೀನು ಈ ಹುಡುಗರನ್ನೆಲ್ಲ ಕರ್ಕೊಂಬಂದಿದ್ಯಮ್ಮ ಮನೆ ತೆಗೆ ಬಿಟ್ಟು ಬಿಟ್ಟು ಈ ಬಿಸಿಲಾಗೆ ಯಾಕೆ ಕರ್ಕೊಂಬರಕ್ಕೆ ಹೋದೆ? ಈ ಓಟು ನೀರಾಗೆಲ್ಲ ಆಡ್ತೀವಿ ಅಂತಂದೇಳಿ ಹುಡುಗರು ಒಳ್ಳೆವಲ್ಲ ತೀಟ್ಗೆವು ಹುಡುಗರು. ಯಾಕೆ ಕರ್ಕೊಂಬರಕ್ಕೆ ಹೋದೆ? ಅವ್ರ ಅಜ್ಜಿ ತೆಗೆ ಬಿಟ್ಟು ಬರೋಕ್ಕಿಲ್ವೇ? ಎಷ್ಟು ಜನ ನಾನು ಜಯಕ ಬರೋದು ಬೇಡ ಕಂಡ್ರು. ಮನೆ ತೆಗೆದು ಜಲ್ದಿ ತೊಗೊಂಡು ಬರ್ತೀನಿ. ಬಿಸಿಲು ಅಂತಂದರೆ ರಾಜ ಐತೆ ಅಂತಂದೇಳಿ, ಇಲ್ಲ ಕಣಮ್ಮ ನಾವು ಬರ್ತೀವಿ, ನಾವು ತೀರ್ಕೆ ಮಾಡಲ್ಲ ಕಣಮ್ಮ ಅಂತಂದೇಳಿ ಬರ್ತಾರೆ. ಆ ಅಜ್ಜಿ ತೆಗೆ ಬಿಟ್ಟು ಬರೋಣ ಅಂತಂದರೆ ಅವ್ರು ಸುಮ್ಮನಿರಲ್ಲ, ತೀರ್ಕೆ ಮಾಡ್ತಾರೆ. ಕರ್ಕೊಂಡು ಹೋಗಿ ತಿರ್ಗಿ ಅಮ್ಮ ತಗೋಣ ಬಾ ಅಂತಂದಂತಾರೆ ಅಂತಂದಂತಾರೆ. ಅದಕ್ಕೆ ನಾನು ಕರ್ಕೊಂಬಂದಮ್ಮ. ಮತ್ತು ಮನೆ ತಲೆ ಕೂಲೇನು ಕದ್ದಿಲ್ಲ ಅಂತಂದಂತೀಯ. ನೀನೇ ಬೆಳೆದೆ ನಂಗಾದರೆ? ಇಲ್ಲ ಕಂಡ್ರಿಯಕ್ಕ, ನಾನು ಎಲ್ಲಿ ಬೆಳೆಯೋಕೆ ಹೋಗೋಣ. ಮ್ಯಾಗೋದೆಲ್ಲ ನಮ್ಮಯ್ಯಪ್ಪ ಎಲ್ಲ ತೊಳ್ಕೊಡ್ತು. ಈಗಿನ ಮನೆ ಏನಮ್ಮ ಮೊದ್ಲಂಗೇನು ಸುಣ್ಣನ ಒಯ್ಬೇಕು, ಕೈಯೆಲ್ಲ ಫೋಟೋಗೆ ಸೋಸಿ ತಿರ್ಗಾನ ಕಸ ಧೂಳು ಗುಡಿಸಿ ಮೆತ್ಕೊಂಡು ಬಳಿಬೇಕು ಮಂಗಿಲ್ಲ, ಏನಿಲ್ಲ. ಎಲ್ಲ ಹೊಸ ಮನೆ ಸಿಮೆಂಟ್ ಮಾಡಿರ್ತಾರೆ. ಎಲ್ಲ ಆಯಿಲ್ ಪೇಂಟು ಎಲ್ಲ ಏನೋ ಒಂದಿಷ್ಟು ಪಾತ್ರೆ ಅವು ತೆಗ್ದಿಕ್ಕದೊಂದೇ ಕೆಲಸ ಜಾಸ್ತಿ. ಎಲ್ಲ ಸ್ಪೇರ್ ತಣ್ಣು ನೀರು ಇಟ್ಕೊಂಬಂದು ಅಷ್ಟು ಒರೆಸಿ ನಮ್ಮಯ್ಯಪ್ಪ ಎಲ್ಲ ಒರೆಸಿ ಕೊಡ್ತು. ನಾನೆಲ್ಲ ತೆಗ್ದಿಕ್ಕದು ನಾನು ನಮ್ಮಯ್ಯಪ್ಪ ಸೇರಿ ಬಡೋದು. ಪಾಪ ಉದ್ದ ನೀರಕ್ಕೆ ಹೋಗ್ಬಿಡ್ರಿ ಮುಳುಗಿಸ್ಕೆ. ಮತ್ತೆ ಇಲ್ಲೇ ಆಡ್ರಿ ಕೊನೆಯಲ್ಲೇ ಸಣ್ಣ ಒಕ್ಕೊಂಡು ಹೋಗೋಣ. ಇಲ್ಲಾಂದರೆ ನೋಡು ಮನೆಗೆ ಹೋದಾಗ ಹೇಳ್ಕೊಡ್ತೀನಿ. ಇನ್ನೊಂದಿನ ಎಂದು ಕರ್ಕೊಂಬರಲ್ಲ ನೋಡು ನಿಮ್ಮನ್ನು. ಇಲ್ಲ ಹೇಳಮ್ಮ, ನಾವೇನು ನೀರಕ್ಕೆ ಹೋಗಲ್ಲ, ಇಲ್ಲೇ ಆಡ್ತೀವಿ. ನನ್ವಾಗಿ ಕಲ್ಲುಗಳೆಲ್ಲ ಇದ್ದಾವೆ, ನೆಳ್ಳಗೆ ಆಡ್ತೀವಿ ಹೇಳಮ್ಮ. ನಾವೇನು ನೀರಕ್ಕೆ ಹೋಗಲ್ಲ. ಹೆಂಗನಾಗ್ಲಿ ಆ ಹುಡುಗರ ಕಡೆಗೆ ಒಂದು ದ್ಯಾಸ ಇಲ್ಲಮ್ಮ. ಆ ಹುಡುಗರು ಆಡ್ತಾ ಹಿಂಗೆಯ ಬಟ್ಟೆ ಒಗೆಯಕ್ಕೆ ನಮ್ಮೂರಾಗೆ ತವ್ರ ಮನೆಗೆ ಒಂದು ಅವಕ್ಕ ಕರ್ಕೊಂಡೋಗೈತೆ. ಹಿಂದೆ ನೋಡಿಲ್ಲ ಏನಿಲ್ಲ ಮುನ್ನೋಡ್ಕೊಂಡು ಬಟ್ಟೆ ಒಗಿತಿದ್ದೈತೆ. ಆ ಹುಡುಗ ನೋಡೋ ನೀರಕ್ಕೆ ಬಂದು ತೇಲಣ್ಣ ಮುಣ್ಗಣ್ಣ ಆಗಿ ಕೊನೆಗೆ ಸೊತ್ತೆ ಓದಕ್ಕಣಮ್ಮ ಯಾರೋ ಬಂದು ಎಳ್ಕೊಂಬ ಅಷ್ಟೊತ್ತಿಗೆ ಆಲೆ ಎಲ್ಲ ನೀರು ಕುಡ್ದಿತ್ತು. ಹಂಗೆ ಬಟ್ಟೆ ಒಗಿತಾ ಇದ್ರು ಆ ಹುಡುಗರ ಕಡೆಗೆ ಒಂದು ಕಣ್ಣಿರ್ಲಮ್ಮ. ನೀನು ಗಿಜ್ಜಕ್ಕ ಆ ಹುಡುಗರನ್ನ ನೋಡ್ಕೊಂಬಕ್ಕಾಗಲ್ಲ. ನಿಮ್ಮ ಅತ್ತೆ ಗನವಾಗಿ ಎಲ್ಲರೂ ಬಟ್ಟೆ ತಂದು ಒಕ್ಕೊಂಡು ಹೋಗಿ ಆ ಹುಡುಗರನ್ನು ಸುಧಾರ್ಸೋಕ್ಕಾಗಲ್ಲ. ಬಿಟ್ಟೋಗಮ್ಮ ಒಕ್ಕೊಂಡು ಬರೋಗಮ್ಮ ಅಂತಂದು ಹೇಳೋಕ್ಕಾಗಲ್ವೇನು ಗಿಜ್ಜಕ್ಕ ನಿಮ್ಮ ಅತ್ತೆ? ಅಂತ ಮಕ್ಕಾದ್ರೆ ಇನ್ನೇನು ಹೇಳೋ ನನ್ನ ಜೇಕ ಸುಮ್ಮನಿರತ್ಲಕತ್ತ. ನೀನು ತುಂಬಿದೊಂದು ಚೊಂಬ ತೆಗೆದು ಅತ್ಲಾಗೆ ಎತ್ತಿಕ್ಕಲ್ಲ ಎತ್ತರವನ್ನ 2 ಪಾತ್ರೆ ಗಿತ್ರೆ ತೊಳ್ಕೊಡೋ ನಂಬಲ್ಲ. ಏನಿಲ್ಲ ಉಂಬೋದು ಕುಕ್ಕಮದೆ ಹಂಗೇನೆ ಮನೆ ತಕ್ಕ ಹೋಗೋದು ಉಂಡು ಎಲೆಡ್ಕೆ ಇಕ್ಕೊಂಡು ಕುಕ್ಕಮದು ಬರೋ ಹೋಗೋರ್ನೆಲ್ಲನ ಬರೀ ಅಂತ ಕೂಕ್ಕೊಂಡು ಕುಕ್ಕಮದು ಒಂದು ಬಿಟ್ಟರೆ ಯಾತದು ಮಾಡಲ್ಲ. ಯಾತದನ್ನ ಮಾಡಲಿ ಬಿಡಲಿ ಬಿಡತ್ಲಾಗೆ ಅಂತಂದ್ರೆ ಏನು ಹಂಗೆ ಭಯ ಮಾಡ್ತೈತಿ. ಮುದುಕರು ಹಂಗೆ ವಯಸ್ಸಾದಂಗೆಲ್ಲ ನಯಾಸಾಗಿ ಇರಲ್ಲ ಅಂಬಲ್ಲ. ಹಂಗಾರೆ ನಿಮ್ಮ ಅತ್ತೆ ಹಂಗಾದ್ರೆ ನಿನ್ಗೆ ಯಾತಾದ್ರೂ ಮಾಡ್ಕೊಡುತ್ತೆ. ಹಂಗಾರೆ ಜೇಕ ಒಳ್ಳೆ ನಿಮ್ಮ ಅತ್ತೆ ಹಂಗಾದ್ರೆ. ಸುಮ್ಕಿರ್ ಗಿಜ್ಜಕ್ಕ ನಮ್ಮ ಅತ್ತೆ ಅದೇನೋ ಅಂದಂಗೆ ಒಳ್ಳೇದು ಅಂತಂದಂತೀಯ. ಆ ಶುಗರ್ ಐತೆ ಅಂತಂದಂಬುತ್ತೆ. ಸಪ್ಪನ ಕಾಪಿ ಕುಡಿಯಮ್ಮ, ಮುದ್ದೆ ಉಣ್ಣು, ಉಪ್ಪಿಟ್ಟು ತಿನ್ನು, ಬರೀ ಚಪಾತಿ ತಿನ್ನು, ಅನ್ನ ಉಣ್ಬೇಡ ಅಂತಂದಂದರೆ ಸಾಕು. ಬರೀ ಅದನ್ನೇ ತಿನ್ಕೊಂಡು ಯಾವನಿರ್ತಾನೆ. ಸುಮ್ಮನೆ ಹೇಳು ಅಂತಂದೇಳಿ ಉಂಡು ಬಿಡುತ್ತೆ. ಒಟ್ಟು ಶುಗರ್ ಮಾಡ್ಕೊಂಬಿಡುತ್ತೆ. ತಿರ್ಗಾ ಆಸ್ಪತ್ರೆಗೆ ಹೊತ್ಕೊಂಡು ಹೋಗ್ಬೇಕು. ಆ ಊಟದಾಗೆ ಕಂಟ್ರೋಲ್ ಇದ್ದು ಮಾತ್ರೆ ನುಂಗ್ಕೊಂಡು ಇದ್ದರೆ ಘನವಾಗಿ ಇರ್ಬೋದು. ಶುಗರ್ ಇರೋರು ಮಸ್ತ್ ಜನ ಇದ್ದಾರೆ. ಘನವಾಗಿ ಒಂದು ಚೂರು ಅನ್ನ ಉಣ್ಕೊಂಡು ಮಾಡಿದ್ದು ದಿನ ಏನು ಮನೆಗೆ ಮಾಡಿರ್ತಾರ ಅದನ್ನೇ ಉಣ್ಕೊಂಡು ಚೆನ್ನಾಗಿದ್ದಾರಮ್ಮ. ಮಾತ್ರೆ ನುಂಗಲ್ಲ ಏನಿಲ್ಲ. ಈಗ ಜ್ಯೂಸ್ ಕುಡಿಯೋದು, ಬ್ರೆಡ್ಡು ಕಾಫಿ ತಿಂಬೋದು, ಆಮೇಲಿಂದ ಬಿಸ್ಕೆಟು ತಿಂಬೋದು, ಟೀ ಒಂದು ರಾಸಿ ಒಂದೊಂದು ಲೋಟ ಟೀ ಕುಡಿಯೋಕ್ಕೂ ಒಂದು ಇಟ್ಟಿಟ್ಕೊಟ್ರೆ ಇಟ್ಟಿಟ್ಕೊಟ್ಟಾರೆ ಅಂತಂದಂಬದು.
ಏನು ಶುಗರ್ ಇದ್ರೆ ಏನು ಕಾಫಿ ಕುಡಿಲೇಬೇಕು ಅಂಬೋದೇನೈತೆ, ಏನು ಕಾಫಿ ಕುಡಿದಂಗೆ ಇದ್ರಾತು. ಸುಮ್ಮನೆ ಅಡುಗೆದಾಗ ಉಂಡ್ರಾತು, ಮುದ್ದೆ ಪದ್ದೆ ಮಾಡಿದಾಗ ಬಂದು ಸ್ವಲ್ಪ ಬಾಯಿ ಕಟ್ಟಿರೆ ಆತಮ್ಮ. ಏ ಮಗ ಕೇಕು ಯಾತನ ತರಲೇಳು. ಅವು ಈಗ ನೋಡು ಚಿಪ್ಸು ಅವು ತತ್ತಾರಲ್ಲ, ಅವಕ್ಕೆ ಉಪ್ಪು ಒಯ್ದಿರ್ತಾರೆ ನೋಡು, ಬಾಯಿ ರುಚಿಯಾಗಿರ್ತವೆ. ಕಟ್ಟಿ ಕಟ್ಟಿ 9 ಅದಕ್ಕೂ ಸರಿಯಾಗಿ ತಿಂದ್ಬಿಡುತ್ತೆ. ಬಿ ಪಿ ಉಪ್ಪು ಅದಕ್ಕೂ ಆಲೂಗಡ್ಡೆ ಚಿಪ್ಸ್ ಅವು ತತ್ತಾರೆ ನೋಡು, ಚೆನ್ನಾಗದೆ ಅಂತ ಬಾಯಿ ರುಚಿಯಾಗಿ ಕಡ್ಕೊಂಡು ತಿಂದ್ಬಿಡುತ್ತೆ. ಬಿ ಪಿನೂ ಐತೆ, ಶುಗರೂ ಐತೆ, ಸುಮ್ಮನಿರು. ನಮ್ಮತ್ತೇನಿಲ್ಲಮ್ಮ, ಶುಗರ್ ಬಿ ಪಿ ಏನೂ ಇಲ್ಲ. ನಾನು ಆಲೂಗಡ್ಡೆ ಸಾರುಂಬಲ್ಲ ಕಾಲು ಹಿಡ್ಕೊಂತವೆ ಎಂಬುದು, ಬದನೆಕಾಯಿ ಸಾರುಂಬಲ್ಲ ಮೈತೀಟಿ ಆಗುತ್ತೆ ಅಂತಂದಂಬದು, ನುಗ್ಗೆ ಸೊಪ್ಪಿನ ಸಾರು ಮಾಡಿದರೆ ಉಷ್ಣ ಅಂಬದು, ಯಾವುದು ಸಾರು ಮಾಡೋಣ ಜೇಕ ದಿನಾನ ನಾನು ಅದು ನಂಬಲ್ಲ ಇದು ನಂಬಲ್ಲ ಅಂತಂದೇಳಿ ನಾನು ಸುಮ್ಮನೆ ಮಾಡಿತೀನಿ. ಉಂಡ ನಂಬಲಿ ಬಿಟ್ಟನ ಬಿಡಲಿ ಅಂತ. ಒಬ್ಬೊಬ್ರಿಗೂ ನಾನು ಯಾರು ಮಾಡ್ತಾರೆ, ನೀನು ಒಂದು ಮಾಡೋದೇ ಕಷ್ಟ. ನಾನು ಅದು ನಂಬಲ್ಲ ಇದು ನಂಬಲ್ಲ ಅಂತ ಅದಾಗೆ ಮಗನ ಕೊಟ್ಟು ಹೇಳೋದು. ಆಗ ನಾನು ಹೋಗು ಎಲ್ಲದು ತಿನ್ನಬೇಕು, ಎಲ್ಲದು ತಿನ್ಕೊಂಡು ಚೆನ್ನಾಗಿರ್ಬೇಕು ಅಂತಂದೇಳಿ ಹೇಳ್ತೀನಿ ನಾನು. ಅದ್ರಾಗೆ ಒಂದು ಬದುಕು ಮಾಡಲ್ಲ. ನಾನು ಹಿಂಗೆ ಚೆನ್ನಾವತ್ತು ಬೇಜಾರಿಗೆ ಮೊಬೈಲ್ ಹಿಂಗೆ ಇಟ್ಕೊಂಡು ಕೂತ್ಕೊಂಡು ಎತ್ತಾನ ನೋಡೋಣ ಅಂತಂದ್ರೆ ಸಾಕು. ಬರಮಣೆ ಒಂದು ಸಕ್ಕಿ ಮಾಡೋವು ಇದ್ದಾವೆ, ಬಟ್ಟೆ ತೊಳೆಯೋ ಇದ್ದಾವೆ, ಕಸಲ್ಲೇ ಐತೆ, ಮೊಸರು ಇಲ್ಲೇ ಐತೆ, ಒಂದು ಲೋಟ ಕಾಪಿಗೆ ಬಾ. ಯಾವಾಗ ಫೋನ್ ಇಟ್ಕೊಂಡು ಕೂಕೊಂತಾಳೆ ಅಂತ ಮಗ ಬತ್ತಿದ್ದಂಗೆ ಚಾಡಿ ಹೇಳೋದೇನೆ. ಏನು ಸುಮ್ಮನಿರ ನಂಬ ಸುದ್ದಿಲ್ಲ, ಅವರೆಲ್ಲ ಮಾಡ್ತಾರೆ, ಬದುಕು ಬಾಳಂಬಲ್ಲ, ಯಾವಾಗ ವಟ 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 ಅಂತಿರೋದೇನೆ. ನೋಡ್ಗಿದ್ದಕ್ಕ ನಿಮ್ಮ ಹುಡುಗರು ಕೊನೆಯಲ್ಲೇ ಆಡ್ತೀವಿ ಅಂತಂದೇಳಿ ನೀರಕ್ಕೆ ಬಂದಿರೋದು, ಅವ್ರನ್ನ ಒಂಚೂರು ಗಲಾಟೆ ಮಾಡು. ಏ ಪಾಪ ನೀವು ಅಷ್ಟೇ ನೋಡು, ಇಲ್ಲೊಂದು ದೋಸೆಗೆ ಬರ್ಲ ತಗೊಂಡು ಸರಿಯಾಗಿ ಇಟ್ಬಿಡ್ತೀನಿ, ನಡೀರಿ ಅತ್ಲಾಗ ಕೂತ್ಕೊ ಹೋಗ್ರಿ, ಇಲ್ಲಾಂದ್ರೆ ಸುಮ್ಮನೆ ಅತ್ಲಾಗ ಹೋಗ್ರಿ, ನಳ್ಳಕ್ಕೆ ನೀರಕ್ಕೆ ಬರಬೇಡ. ಲಾಸ್ಟ್ಗೆ ನಾವು ಬಟ್ಟೆ ಎಲ್ಲ ಒಗದಾವ ಆದಮೇಲೆ ತಣ್ಣೀರ ಒಯ್ತೀನಿ, ಸುಮ್ಮನಿರು. ನೀವು ನೀರಕ್ಕೆ ಬರಬೇಡ್ರಿ, ತಿರ್ಗಾ ನೀರು ಎಲ್ಲ ಎಳ್ಕೊಂಡು ಹೋಗುತ್ತೆ, ನಿಮ್ಗೆ ಈಜಾಡಕ್ಕೂ ಬರಲ್ಲ, ನಮಗೂ ಬರಲ್ಲ, ಸುಮ್ಮನೆ ಕೊನೆಯಲ್ಲಿರಪ್ಪ ಜಾಣ್ರು ನೀವು. ಯಮ್ಮ ನನಗೆ ತಣ್ಣೀರು ಐತಿ ಏನಮ್ಮ ನೀನು? ನನಗೂ ಒಯ್ತೈತೆ ಅವಳು ನಮ್ಮಮ್ಮ. ಇಬ್ಬರಿಗೂ ಒಯ್ತಾಳೆ ನಿಮ್ಮಮ್ಮ. ಬಟ್ಟೆ ಬಗ್ಗೆ ಹಾಕ್ತಿದ್ದಂಗೆ ನೀರು ಹಾಕ್ಕೊಂಡು ಅವನ್ನ ಒಗ್ದಾಕ್ತಾಳೆ ಬಟ್ಟೆನೇ, ತಿರ್ಗಾ ಒಣಗಿದವ ಬೇರೆ ಒಯ್ತಾಳೆ. ಹೋಗ್ರಿ ಅತ್ಲಾಗ ಹೋಗ್ರಿ, ನೀರಕ್ಕೆ ಬರಬೇಡ್ರಿ, ಜಾಣ್ರಲ್ಲೇ ನೀವು. ನಮ್ಮತ್ತೇನು ಇನ್ನೂ ದಿಮ್ಮಗೈತೆ, ಕನವಾಗಿ ಎತ್ತನ ಬಾಗ್ಲಗಳ್ದಿಟ್ಟು ಕಸ ಪಸ ಗುಡಿಸ್ಬೋದು. ಹಿಂಗೆ ಓಡಾಡ್ಕೊಂಡು ಎತ್ತನ ಒಂಚೂರು ಮಾಡ್ಕೊಂಡು ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಸುಮ್ಮನೆ ಉಂಬೋದು ಕುಕ್ಕಂಬೋದು ಆದರೆ ಇನ್ನೇನು ಮಾಡುತ್ತೆ? ವಯಸ್ಸಾದಂಗೆಲ್ಲ ಮುದುಕನ್ನ ಸುಧಾರ್ಸಕ್ಕಾಗಲ್ಲ. ಸುಮ್ಕಿರು, ಹೇಳ್ದಂಗೂ ಕೇಳಲ್ಲ, ಏನಿಲ್ಲ. ನಾವು ಏನು ಹೇಳಿರೋ ಅವಕ್ಕೇನೋ ಒಂದು ಲೆಕ್ಕನೇ ಇರಲ್ಲ. ಅವ್ರ ಮಕ್ಳು ಹೇಳಿರು ಮಾತ್ರ ಲೆಕ್ಕದಾಗಿರ್ತೈತಿ. ಹಂಗಣ್ಣ ಪಾಪ ಅಂತ ಬತ್ತಿದ್ದಂಗೆ ಹೇಳ್ತೈತಿ ಅನ್ಬೇಡ. ನಮ್ಮ ನನ್ನ ಮೇಲೆ ಇರ್ತಾನೆ, ಇದೆಲ್ಲ ಮಾಡೋಕ್ಕಾಗಲ್ಲೇನೆ, ಇಟ ತಕ ಏನು ಮಾಡಿದೆ ಅಂತಂದೇಳಿ. ಅವ್ರು ಭಾಳ ಅವ್ರ ಬದುಕು ಹೆಂಗೆ ಮಾಡ್ತಾರೆ ಅಂತಂದೇಳಿ ಮಾಡೋತ್ತಿಗೆ ಒಂದಿಟ ಕೈಯ ಜೋಡಿಸ್ಬೇಕಮ್ಮ. ಇಂಥವೆಲ್ಲ ಚಾಡಿ ಹೇಳೋಕ್ಕೆ ಹೋದ್ರೆ ಗಂಡ ಹೆಂಡತಿಗೆ ತಂದಿಕ್ಕಕ್ಕೆ ಸುಮ್ಕಿರಕ್ಕಾಗಲ್ವೇ? ಅದ್ರಾಗೆ ಬಟ್ಟೆನಂತೂ ದಿನ ಬಿಟ್ಟು ಹಾಕದೆಯ. ಅಯ್ಯಮ್ಮನವೇ ಒಂದು 5-6 ಸೀರೆ ಇದ್ದಾವೆ ನೋಡಿ. ಒಂದು ಬಟ್ಟೆ ಒಗೆಯೋಕ್ಕೆ ಹೋಗ್ತಾಳಲ್ಲ, ನಾನು ಬತ್ತೀನಿ ನಡಿಯಮ್ಮ ಒಗದು ಕೊಡು ಒಣಗಾಕ್ತೀನಿ ಅಂತಂದಂಬಲ್ಲ. ಅಲ್ಲಿ ಬರೀ ಈಗ ಕೂಕೊಂಡು ಚೇರ್ಮನ್ಕೆ ಮಾಡ್ಕೊಂಡು ಹತ್ತೋಗರನ್ನು ಇತ್ತು ಹೋಗೋರನ್ನು ಮಾತಾಡಿಸ್ಕೊಂಡು ಕೂಕೊಂಡ್ಬಿಡುತ್ತೆ. ಯಾತಾನ ಬದುಕಿದ್ರೆ ಅದರದ್ದೇ ಆಸ ಇರಲ್ಲ ಬಿಡು. ಹಬ್ಬದ ಕಾಲದಾಗೆ ಯೋಟಿರುತ್ತೆ ಬದುಕು. ಹಂಗೇನೆ ಬರೀ ಮನೆ ತೊಳೆಯೋದು ಒಂದೇ ಆದರೆ ಅವೆಲ್ಲ ಎತ್ತಿಕ್ಕೋದು, ಜಾಡೋದು, ಗುಡ್ಸೋದು, ಆ ಬಾಕ್ಸ್ಗಳೆಲ್ಲ ತೊಳೆಯೋದು, ಬೆಳಗೋದು ಎಲ್ಲನ ಏಟ್ ಕೆಲಸ ಇರುತ್ತೆ. ಸಣ್ಣ ಪುಟ್ಟವೆ ಯಾತಾನ ಹಿಂಗೆ ಮಾಡಿದರೆ ಹಾಗೆ ಎಲ್ಲರಿಗೂ ಒಂದು ಅನುಕೂಲನೂ ಆಗುತ್ತೆ. ಇಂಥದ್ದನ್ನ ಏನು ಮಾಡ್ತೀವಿ ತಗೊಂಡು. ನನ್ನ ವಾದುಕಂಚೇಕ ತಾಮ ನಿನ್ನ ಒಂದೆರಡು ಒಗಿತೀನಿ, ಇನ್ನೊಂದು ದಿವಸ ನಿನ್ನ ಒಂದು ಸ್ವಲ್ಪ ಜಾಸ್ತಿ ಇದ್ದಂಗೆ ಅದಾವೆ. ನಾನು ಇನ್ನೊಂದು ದಿನ ಬೇರೆ ಬರೋಣ ಅಂತಂದೇಳಿ ಒಂದು ಸ್ವಲ್ಪ ತಗೊಂಡಿದ್ದೆ. ನಮ್ಮ ಹುಡುಗರಿಗೆ ಒಂದು ದಿವಸ ನೀರು ಹೋಯ್ತೀನಿ, ಎಲ್ಲ ಒಣಗಾಕಿ ಬಂದೆ. ತಮ್ಮ ನಿನ್ನ ಕಲರ್ಸ್ಕೊಡ್ತೀನಿ. ಇಲ್ಲ ಬಿಡು, ಅದು ಗಿದ್ದಕ್ಕ ನಾನೆಲ್ಲ ಒಣಗಾಕ್ತೀನಿ. ನಿಮ್ಮ ಹುಡುಗರಿಗೆ ನೀರೊಯ್ದು ಅವನು ಒಗ್ದಾಕು ಹಾರ್ಕೆಂತ ಬಟ್ಟೆ ಕ್ಲೀನ್ ಆಗ್ತಾವೆ ಹೋಗಂದು ಜಲ್ದು ಇಬ್ರು. ಒಳೆ ನೀರಿನಾಗೆ ಚೆನ್ನಾಗಿ ಹಚ್ಕಟ್ಟೋದು ಕಣಕ. ಮನೆ ತಗೆ ಯೋಸು ನೀರೋಡು ಹಿಡಿದು ಒಗದ್ರೂ ಇಷ್ಟೊಂದು ಹಚ್ಕಟ್ಟಾಗ್ತಿಲ್ಲ. ಇಷ್ಟೊಂದು ಬಟ್ಟೆ ಬೈಗಾಗ ತಕ ಒಗಿಬೇಕಾಗಿತ್ತು ಮನೆ ತಗಾಗಿದ್ರೆ. ಇಲ್ಲಿ ಹಂಗೆ ಜಲ್ದ ಅದು ಬಾ ಹೋಗ ನೀನು ಪಟ್ಟಿ. ನಾನು ಬಿಸಿಲು ಜಾಸ್ತಿ ಆಯ್ತು. ನೋಡಿದ್ರಲ್ಲ ವೀಕ್ಷಕರ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮೂರಾಗೂ ಹಿಂಗೆ ಯುಗಾದಿ ಹಬ್ಬದಾಗೆ ಬಟ್ಟೆ ತೊಳೆಯೋಕ್ಕೆ ಹಳ್ಳಕ್ಕೆ ಚಾನಲ್ಗೆ ಹೋಗ್ತಾರೆ ಕಮೆಂಟ್ ಮಾಡಿರಿ.